ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಮಾವಾಸ್ಯೆ ಒಳಗೆ ಮನೆ ಬದಲಾಯಿಸಿ 6 ತಿಂಗಳು ತನಕ ಈ ಮನೆ ಕಡೆ ಸುಳಿಬೇಡಿ. ಯಮಗಂಡದಿಂದ ತಪ್ಪಿಸ್ಕೊಳ್ಳಿ. ಕ್ಷಮಿಸಿ ಅಮ್ಮ. ಯಮಗಂಡ ಇರೋ ಮನೆಯಲ್ಲಿ ಭಿಕ್ಷೆ ಸ್ವೀಕರಿಸಿ. ನಮ್ಗೆ ಅಭ್ಯಾಸ ಇಲ್ಲ. ಹರ ಹರ ಮಹಾದೇವ ಶಂಭೋ ಶಂಕರ. ಅತ್ತೆ ಮುಖ ಚೆನ್ನಾಗಿ ಬಾಡಿದೆ, ಅಂದ್ರೆ ಸೀನ್ ವರ್ಕೌಟ್ ಆಗಿದೆ. ನೀವು ಈಗ್ಲೇ ಈ ಮನೆ ಖಾಲಿ ಮಾಡ್ಕೊಂಡು ಹೋಗದೆ ಇದ್ರೆ ಈ ಮನೆಯಲ್ಲಿರೋ ಹಿರಿ ಜೀವಕ್ಕೆ ಖಂಡಿತವಾಗಿಯೂ ಅಪಾಯ ಕಾದಿದೆ. ಆ ಸ್ವಾಮೀಜಿ ಹೇಳ್ದ ಹಾಗೆ ಈ ಮನೆ ಖಾಲಿ ಮಾಡೋದ್ ಬಿಟ್ಟು ಬೇರೆ ದಾರಿ ಇಲ್ವಾ? ಗ್ರಹ ಬಲ ವೀಕ್ ಆಗಿದ್ದಕ್ಕೆ ಮನೇಲಿ ಇಷ್ಟು ಅನರ್ಥ ಆಗ್ತಿರ್ಬೋದಾ? ನನಗೂ ಹಾಗೆ ಅನ್ನಿಸ್ತಿದೆ ಐಶ್ವರ್ಯ. ಮಾವ ನೋಡಿದ್ರೆ ಹೀಗೆ ಮಂಚ ಹಿಡ್ದಿದ್ದಾರೆ. ಅಖಿಲ್ ಶ್ಯಾಮ ಮನೆ ಬಿಟ್ಟು ಹೋಗಿದ್ದಾರೆ. ಅತ್ತೆ ಆರೋಗ್ಯ ಹಾಳಾಗಿ ಆಸ್ಪತ್ರೆ ಸೇರ್ಬೇಕಾದ ಪರಿಸ್ಥಿತಿ ಬಂತು. ಈ ಥರ ಎಲ್ಲ ನಡೆಯೋದಿಕ್ಕೆ ಅದೇ ಕಾರಣ ಇರಬಹುದು ಅನ್ನಿಸ್ತಿದೆ. ನೀವೇನು ಹೇಳ್ತೀರಾ ಅತ್ತೆ? ಅತ್ತೆ ಆದ್ರೂ ಏನ್ ಹೇಳ್ತಾರೆ? ಇಷ್ಟು ಅನರ್ಥ ಆದ್ಮೇಲೆ ಈ ಮನೇಲಿ ಇರ್ಬೇಕು ಅಂತಾರ ಏನು? ಮಾವಂಗಿಂತನೂ ನಮ್ಗೆ ಮನೆ ಮುಖ್ಯ ಆಗಲ್ವಲ್ಲ. ಮನೆ ಬದಲಾಯಿಸೋಣ ಅಂತಾನೆ ಹೇಳ್ತಾರೆ ಅತ್ತೆ, ಅಲ್ವಾ ಅತ್ತೆ? ಅದಲ್ದೆ ಇನ್ನೇನ್ ಮಾಡಕ್ಕಾಗತ್ತಮ್ಮ. ಈಗಿಂದೀಗ್ಲೇ ನಮಗೆ ಮನೆ ಎಲ್ ಸಿಗತ್ತಮ್ಮ? ಹಾ, ನಮ್ಮಪ್ಪನ ಫ್ರೆಂಡ್ ರಾಜಶೇಖರ್ ಅವ್ರ ಮನೆ ಖಾಲಿ ಇದೆ ಅಂತ ಹೇಳಿದ್ರು. ಅತ್ತೆ, ಒಂದ್ಸಲ ಅವ್ರ ಹತ್ರ ಮಾತಾಡು ಅಂತೀರಾ? ಬೇಗ ಮಾತಾಡಮ್ಮ. ಹಾ ಸರಿ. ಮನೆ ಬದಲಾಯಿಸೋದಕ್ಕೆ ನನಗಿಂತ ನಿಮ್ಗೆ ಅರ್ಜೆಂಟ್ ಇದೆ. ಏನಾಯ್ತ್ರಿ ನಿಮ್ಗೆ? ಶ್ಯಾಮ, ಮಮ್ಮಿಯವ್ರು ಇದ್ದಿದ್ದ ಮನೆನ ಇದ್ದಕ್ಕಿದ್ದಂಗೆ ಸೇಲ್ ಮಾಡಿ ಮನೆ ಬಿಟ್ಟು ಹೊರಟು ಹೋದ್ರಂತೆ. ಎಲ್ಲಿಗೆ ಹೋದ್ರೋ ಗೊತ್ತಾಗ್ತಿಲ್ಲ. ವಿಚಿತ್ರವಾದ ಕನ್ಸು ಬಿತ್ತು. ಹಾಗೆಲ್ಲ ಏನಾಗಲ್ಲ ಬಿಡ್ರಿ. ಅವ್ರ ಮನೆ ಬಿಟ್ಟು ಎಲ್ಲಿ ಹೋಗ್ತಾರೆ ಹೇಳಿ? ನೀವೇನ್ ಯೋಚನೆ ಮಾಡ್ಬೇಡ್ರಿ. ಇಲ್ಲ ಶ್ಯಾಮ, ಯಾವತ್ತೂ ಈ ರೀತಿ ಕನ್ಸು ಬಿದ್ದಿಲ್ಲ. ಮನೆ ಪೂರ್ತಿ ಡೆಮಾಲಿಷ್ ಮಾಡ್ತಾ ಇದ್ದ ಕನ್ಸು ಬಿತ್ತು. ಹಾಗಾದ್ರೆ ಒಂದ್ ಕೆಲ್ಸ ಮಾಡಿ, ನಾಳೆ ಬೆಳಿಗ್ಗೆನೆ ಆ ಮನೆಗೆ ಹೋಗಿ ದೂರದಲ್ಲೇ ಇದ್ದು ಅವ್ರನ್ನ ನೋಡ್ಕೊಂಡ್ ಬನ್ನಿ. ಈಗ ಮಲ್ಕೊಳ್ರಿ. ಹೌದಾ? ಮನೆ ಕೊಡಕ್ಕೆ ನಿಮ್ ತಂದೆಯವ್ರ ಫ್ರೆಂಡು ಒಪ್ಕೊಂಡ್ರಾ? ಹೌದು ಅತ್ತೆ, ಒಪ್ಕೊಂಡ್ರು. ರಾಜಶೇಖರ್ ಅಂಕಲ್ ಮಾವಂಗೂ ಕೂಡ ಚೆನ್ನಾಗ್ ಗೊತ್ತಂತೆ. ನಮ್ ಮನೇಲಿರೋದ್ರಿಂದ ನಿಮ್ ಮಾವನ್ ಆರೋಗ್ಯ ಚೆನ್ನಾಗಾಗುತ್ತೆ ಅಂತ ಅಂದ್ರೆ ನಿಮ್ಗೆ ನಾನು ಮನೆ ಕೊಡದೆ ಹೇಗಿರ್ಲಮ್ಮ, ನಾಳೆನೆ ಬಂದು ನೀವು ಮನೇಲಿರಿ ಅಂತ ಅಂದ್ರು.
6 ತಿಂಗಳಷ್ಟೇ ಅಲ್ಲ 6 ವರ್ಷ ಬೇಕಾದ್ರೂ ಇರಿ ಅಂತ ಹೇಳಿದ್ರು. ಸಂತೋಷನಮ್ಮ, ತುಂಬಾ ಸಂತೋಷ. ಮನೆ ಸಿಕ್ಕಿದ್ದಕ್ಕೆ ಸಂತೋಷ ಆದ್ರೂ ಕೂಡ ಈ ಮನೆ ಬಿಟ್ಟು ಹೋಗ್ಬೇಕು ಅಂದ್ರೆ ತುಂಬಾ ನೋವಾಗ್ತಿದ್ಯಮ್ಮ. ಆದ್ರೆ ಇವ್ರಿಗೋಸ್ಕರ ನಾವು ಹೋಗ್ಲೇಬೇಕಲ್ವಾ? ಬೇಜಾರು ಮಾಡ್ಕೋಬೇಡಿ ಅತ್ತೆ. 6 ತಿಂಗಳಷ್ಟೇ ಅಲ್ವಾ ನಾವು ಮನೆಯಿಂದ ದೂರ ಇರೋದು. 6 ತಿಂಗಳಾದ್ಮೇಲೆ ಮತ್ತೆ ಹ್ಯಾಪಿಯಾಗಿ ಈ ಮನೆಗೆ ಬರೋಣ. ಹೌದು, 6 ತಿಂಗಳಾದ್ಮೇಲೆ ಮತ್ತೆ ನಮ್ಮನೆಗೆ ಬರ್ತೀವಿ. ಇನ್ನೂ ಯಾಕೆ ನೊಂದ್ಕೋತಾ ಇದ್ದೀರಾ? ಈ ಮನೆ ಬಿಟ್ಟು ಹೋಗ್ತಿರೋದಕ್ಕೆ ನನಗಿಂತ ಹೆಚ್ಚಾಗಿ ನಿಮ್ ಮಾವನ್ಗೆ ನೋವಾಗತ್ತಮ್ಮ. ಅವ್ರು ಕಟ್ಸಿರೋ ಮನೆ ಅಲ್ವಾ ಇದು? ಅತ್ತೆ, ಪ್ಯಾಕರ್ಸ್ ಕಂಪ್ನಿಯವ್ರ ಹತ್ರ ಕೂಡ ಮಾತಾಡಿದ್ದೀನಿ. ಬೆಳಗ್ಗೆ ಆ ಕಂಪ್ನಿಯವರು ಬಂದು ವಸ್ತುಗಳನ್ನೆಲ್ಲ ಪ್ಯಾಕ್ ಮಾಡಿ ನಮಗೆ ಅಗತ್ಯ ಇರೋದನ್ನೆಲ್ಲ ಶಿಫ್ಟ್ ಮಾಡ್ತಾರೆ. ಮಾವನ್ ಕೈಲಿ 3 ಗಂಟೆ ಹಾಕಿಸ್ಕೊಂಡು ಸೆರಗ್ ಹೊದ್ಕೊಂಡು ಹೊಸ ಮದುಮಗಳಾಗಿ ಈ ಮನೆ ಒಳಗ್ ಕಾಲಿಟ್ಟಿದ್ದೆ. ಹಾಗೆ ಈ ಮನೆಗ್ ಬಂದ್ ನಾನು ಹೀಗೆ ಅರ್ಧದಲ್ಲಿ ಕಾಲ್ ಹೊರಗಿಡ್ಬೇಕಾಗ್ತಿದೆ. ನೀವು ಅಳಬೇಡಿ ಅತ್ತೆ. ಮಾವನ ಆರೋಗ್ಯಕ್ಕೋಸ್ಕರನೇ ಅಲ್ವಾ ನಾವು ಈ ಮನೆ ಬಿಟ್ಟು ಬೇರೆ ಮನೆಗೆ ಹೋಗ್ತಿರೋದು. ಮಾವನ್ ಆರೋಗ್ಯ, ಮಾವನ್ ಪ್ರಾಣಕ್ಕಿಂತ ಈ ಮನೆ ನಮ್ಗೇನ್ ಮುಖ್ಯ ಅಲ್ವಲ್ಲ ಅತ್ತೆ. ಹೌದಮ್ಮ, ಅವ್ರಿಗಿಂತ ನಮ್ಗೆ ಯಾವುದೂ ಮುಖ್ಯ ಅಲ್ಲ. ಹಾಗನ್ಕೊಂಡು
ನೀವು ಹೀಗೆ ನೋವು ಪಟ್ಕೋಬೇಡಿ. ಬನ್ನಿ ಅತ್ತೆ. ಬನ್ನಿ ಅತ್ತೆ. ಐಶ್ವರ್ಯ, ಅವ್ರು ಯಾರು? ಅವನು ಹೊಸದಾಗಿ ಅಪಾಯಿಂಟ್ ಮಾಡಿರೋ ಸೆಕ್ಯೂರಿಟಿ ಗಾರ್ಡ್. ನಾವ್ಯಾರೂ ಮನೇಲಿರಲ್ವಲ್ಲ, ದಿನ ಕ್ಲೀನ್ ಮಾಡಿಸಿ ಮನೆ ಕಾಯ್ತಿರ್ತಾನೆ. ನಾವು ಮನೇಲಿ ಇಲ್ಲದೆ ಇದ್ರೂ ಮನೇನ ಹುಷಾರಾಗಿ ನೋಡ್ಕೋಬೇಕಲ್ಲ. ನೀವು ಕಾರಲ್ಲಿ ಕೂತ್ಕೊಳ್ಳಿ ಅತ್ತೆ. ಹೇಳಿದ ನೆನಪಿದೆ ತಾನೆ? ಇಲ್ಲಿ ಯಾರು ಬಂದು ನಮ್ಮ ಅಡ್ರೆಸ್ ಕೇಳಿದ್ರು ಗೊತ್ತಿಲ್ಲ ಅಂತ ಹೇಳಬೇಕು. ಸರಿ ಮೇಡಮ್. ಅವ್ರ ಡೀಟೇಲ್ಸ್ ಮಾತ್ರ ನನಗೆ ತಕ್ಷಣ ಕಾಲ್ ಮಾಡಿ ಹೇಳು. ಓಕೆ ಮೇಡಮ್. ಮನೆ ಜೋಪಾನ? ಓಕೆ ಮೇಡಮ್. ಏನಿದು, ಮನೇಲಿ ಯಾರೂ ಇದ್ದಂಗೆ ಕಾಣ್ತಾ ಇಲ್ಲ. ನನಗೆ ಕನ್ಸು ಬಿದ್ದ ಹಾಗೆ ನಿಜವಾಗ್ಲೂ ಮನೆ ಖಾಲಿ ಮಾಡಿ ಹೋಗಿದ್ದಾರಾ? ಒಂದ್ಸಲ ಒಳಗೆ ಹೋಗಿ ನೋಡಬೇಕು. ಒಂದು ವೇಳೆ ನಾನು ಅಂದ್ಕೊಂಡಿದ್ದು ನಿಜ ಅಲ್ಲದೆ ಐಶ್ವರ್ಯ ಅದಕ್ಕೆ ಮನೆಯಲ್ಲಿದ್ದು ಅವ್ರು ನನ್ನ ನೋಡಿದ್ರೆ ಗಲಾಟೆ ಆಗತ್ತೆ. ಹೇಗೆ? ಹಾಂ, ಹೆಲ್ಮೆಟ್ ಹಾಕ್ಕೊಂಡೇ ಹೋಗ್ತೀನಿ. ಕೊನೆ ತುಮ್ ಈ ಮನೆಯವ್ರು ಯಾರೂ ಇಲ್ವಾ? ಅವರು ಮನೆ ಖಾಲಿ ಮಾಡಿ ಹೊರಟೋದ್ರು. ಖಾಲಿ ಮಾಡ್ಕೊಂಡು ಹೊರಟೋದ್ರಾ? ಯಾಕೆ? ಗೊತ್ತಿಲ್ಲ ಸರ್. ಎಲ್ಲಿಗೆ ಹೋದ್ರು? ಗೊತ್ತಿಲ್ಲ. ಇಷ್ಟಕ್ಕೂ ನೀವು ಯಾರು? ಡೈರೆಕ್ಟಾಗಿ ಮನೆ ಒಳಗೆ ಬಂದಿದ್ದೀರಾ? ಈ ಏರಿಯಾದಿಂದ ಯಾರೋ ರೈಡ್ ಬುಕ್ ಮಾಡಿದ್ದಾರೆ. GPS ಇಟ್ಕೊಂಡು ಬಂದೆ. GPS ಈ ಮನೆ ಅಡ್ರೆಸ್ ತೋರಿಸ್ತಲ್ಲ, ಮನೆ ಒಳಗಡೆ ಬಂದೆ. GPS ತೋರಿಸ್ತು ಅಂತ ಹೀಗೆ ಮನೆ ಒಳಗೆ ಬಂದ್ಬಿಡೋದಾ ಸರ್? ನೀವು ಹೀಗೆ ಮಾಡಿದ್ರೆ ನನಗೆ ಬೈತಾರೆ. ಈ ಮನೆಗೆ ನನ್ನನ್ನು ಕಾವಲಿಗಿಟ್ಟು ಪ್ರತಿದಿನ ಕ್ಲೀನ್ ಮಾಡು ಅಂತ ಹೇಳಿದ್ದಾರೆ. ಕ್ಲೀನ್ ಮಾಡೋಣ ಅಂತ ನಾನು ಡೋರ್ ಓಪನ್ ಮಾಡಿದೆ, ಅಷ್ಟರಲ್ಲಿ ನೀವು ಒಳಗಡೆ ಬಂದ್ಬಿಟ್ಟಿದ್ದೀರಾ. ಈ ವಿಷಯ ನಮ್ಮ ಓನರಿಗೆ ಗೊತ್ತಾದ್ರೆ ನನ್ನ ಕೆಲಸದಿಂದ ತೆಗೆದಾಕ್ಬಿಡ್ತಾರೆ. ಸಾರಿ, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ.
ಸಾರಿ ಎಲ್ಲ ಏನಕ್ಕೆ ಬಿಡಿ, ಮೊದಲು ನೀವು ಆಚೆ ಹೋಗಿ. ಹೋಗಿ ಸರ್. ಸರಿ. ನಿಜ ಅಲ್ಲ ಅಲ್ವಾ? ಏನಾಯ್ತ್ರಿ ನಿಮ್ಗೆ? ಯಾಕಿಷ್ಟು ಡಲ್ ಆಗಿದ್ದೀರಾ? ಕನಸು ನಿಜ ಆಯಿತು ಶ್ಯಾಮ. ಕನ್ಸಲ್ಲಾದ ಹಾಗೇನೆ ಮಮ್ಮಿಯವರು ಮನೆ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ. ಮನೆ ಖಾಲಿ ಮಾಡ್ಕೊಂಡು ಹೋದ್ರಾ? ಹೌದು ಶ್ಯಾಮ. ಯಾಕೆ ಖಾಲಿ ಮಾಡಿದ್ರಂತೆ? ಗೊತ್ತಿಲ್ಲ. ಎಲ್ಲಿಗೆ ಹೋದ್ರಂತೆ? ಗೊತ್ತಿಲ್ಲ. ಎಲ್ಲಿಗೆ ಹೋದ್ರೋ ಗೊತ್ತಿಲ್ಲ. ಯಾಕೆ ಖಾಲಿ ಮಾಡಿದ್ರೋ ಗೊತ್ತಿಲ್ಲ. ಏನೂ ಗೊತ್ತಿಲ್ಲ. ಅತ್ತೆ ಆ ಮನೇನ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ ಅಂದ್ರೆ ನನಗೆ ನಂಬಕ್ಕೆ ಆಗ್ತಿಲ್ಲ. ಎಷ್ಟೋ ವರ್ಷದಿಂದ ಇರೋ ಮನೆ ಅಂದ್ರೆ ನನಗೆ ತುಂಬಾ ಇಷ್ಟ ಅಂತ ಅತ್ತೇನೆ ನನಗೆ ತುಂಬಾ ಸಲ ಹೇಳಿದ್ರು. ಹೊಸ ಸೊಸೆಯಾಗಿ ಸೆರೆಗೊದ್ದು ಆ ಮನೇಲಿ ಕಾಲಿಟ್ಟು ಹೊಸ ಜೀವನ ಶುರು ಮಾಡಿದೆ. ನಾನು ಈ ಜೀವನ ಈ ಮನೇಲೇ ಮುಗಿಬೇಕು ಅಂತ ಯಾವಾಗಲೂ ಹೇಳ್ತಿದ್ರು. ಹಾಗಿದ್ದತ್ತೆ ಈಗ ಆ ಮನೆ ಬದಲಾಯಿಸೋಕೆ ಯಾಕೆ ಒಪ್ಕೊಂಡ್ರು? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ನನಗನ್ಸುತ್ತೆ ಐಶ್ವರ್ಯ ಅಕ್ಕ ಏನೋ ಪ್ಲಾನ್ ಮಾಡಿ ಆ ಮನೆ ಖಾಲಿ ಮಾಡಿಸಿರ್ಬೇಕು. ನಾವು ಗೆಟಪ್ ಚೇಂಜ್ ಮಾಡಿಕೊಂಡು ಆ ಮನೆಗೆ ಹೋಗಿದ್ವಲ್ಲ, ಅತ್ತೆಗೆಲ್ಲ ನಾವು ಹತ್ರ ಆಗಿ ಅವಳು ಮಾಡಿರೋದೆಲ್ಲ ಹೊರಗೆ ಬರುತ್ತೆ ಅಂತ ಭಯಪಟ್ಟು ಮನೆ ಖಾಲಿ ಮಾಡಿಸಿದ್ಲೇನೋ.
ಹಾಗೆ ಆಗಿರತ್ತೆ ಶ್ಯಾಮ, ಖಂಡಿತವಾಗ್ಲೂ ಹಾಗೆ ಆಗಿರತ್ತೆ. ತನ್ನ ರಹಸ್ಯ ಎಲ್ಲಿ ಹೊರಗೆ ಬರುತ್ತೋ ಅಂತ ನಮಗೆ ಗೊತ್ತಿಲ್ಲದೆ ಇರೋ ಜಾಗಕ್ಕೆ ಮಮ್ಮಿ ಅವ್ರನ್ನ ಕರ್ಕೊಂಡು ಹೋಗಿರ್ಬೋದು. ಕೇವಲ ಆ ಕಾರಣಕ್ಕೆ ಮನೆ ಬದಲಾದ್ರೆ ಪರವಾಗಿಲ್ಲ. ಬೇರೆ ಏನಾದರೂ ಪ್ಲಾನಿಂದ ಮನೆ ಶಿಫ್ಟ್ ಆದರೆ ದೊಡ್ಡ ಪ್ರಾಬ್ಲಮ್.